ఇప్పుడు మనం కుక్కీ సుబ్రహ్మಣ್య స్వామి టెంపుల్కి వెళ్తున్నాం. ಇದರ ಎದುರಿಗೆ ಕನಪಡೇದೆ ಬೆಳ್ಳಿಯ ದೀಪದ ಆವರಣವಿರುವ ಒಂದು ಗರುಡ ಜನರಿಗೆ ವಿಷಭಂಗ ಉಂಟಾದ ನೆಲೆಯಿಂದ ಗರುಡ ಮಂತ್ರವನ್ನು ಮಂತ್ರಿಸಿ ಈ ಕಂಬವನ್ನು ಸ್ಥಾಪಿಸಿದಾಗ ಹೇಳುತ್ತಾರೆ. ಆದುದರಿಂದ ಒಣ ಅಂಗಣದಲ್ಲಿ ಪ್ರದಕ್ಷಿಣೆ ಬರುವ ಭಕ್ತಾದಿಗಳು ಈ ಗರುಡ ಕಂಬವನ್ನು ಸಮೇತ ಸುತ್ತು ಪ್ರದಕ್ಷಿಣೆ ಬರುತ್ತಾರೆ. ఇక్కడ కనపడుతుంది కదా, అది రథం. చూడండి, పాత రోజుల్లోది రథం. ఇంత పెద్ద రథం ఎలా ఉంది ఇప్పుడు కూడా. ఇది రథం, గుడి ద్వారం, ఇది లోపలికి వెళ్ళేది. ಭಕ್ತಾದಿಗಳಿಗೆ ವಿಶೇಷವಾದ ಸೂಚನೆ: ದಯವಿಟ್ಟು ದೇವರ ದರ್ಶನಕ್ಕೆ ಹೋಗುವಾಗ ಸರದಿ ಸಾಲಿನಲ್ಲಿಯೇ ಮುಂದುವರಿಯಿರಿ. ದಯವಿಟ್ಟು ದೇವರ ದರ್ಶನಕ್ಕೆ ಹೋಗುವಾಗ ಸರದಿ ಸಾಲಿನಲ್ಲೇ ಮುಂದುವರಿಯಿರಿ. ದೇವಳದ ಒಳಗೆ ಪ್ರವೇಶಿಸುವಾಗ ಷಡ್ ಬನ್ನಿಯನ್ನನ್ನು ತೆಗೆದು ಪ್ರವೇಶಿಸಿ. ದೇವಳದ ಒಳಗೆ ಪ್ರವೇಶಿಸುವಾಗ ಷಡ್ ಬನ್ನಿಯನ್ನನ್ನು ತೆಗೆದು ಪ್ರವೇಶಿಸಿ. ದೇವರಿಗೆ ಅರ್ಪಿಸುವ ಕಾಣಿಕೆಯನ್ನು ಹುಂಡಿಯಲ್ಲಿಯೇ ಹಾಕಿರಿ. ದೇವರಿಗೆ ಅರ್ಪಿಸುವ ಕಾಣಿಕೆಯನ್ನು ಹುಂಡಿಯಲ್ಲಿಯೇ ಹಾಕಿರಿ. ಶ್ರೀ ದೇವರಿಗೆ ಸಲ್ಲಿಸುವ ಬಲಿವಾಡವನ್ನು ಬಲಿವಾಡ ಕೌಂಟರ್ನಲ್ಲಿಯೇ ಕೊಟ್ಟು ರಶೀದಿಯನ್ನು ಪಡೆದುಕೊಳ್ಳಿ. ಶ್ರೀ ದೇವರಿಗೆ ಸಲ್ಲಿಸುವ ಬಲಿವಾಡವನ್ನು ಬಲಿವಾಡ ಕೌಂಟರ್ನಲ್ಲಿಯೇ ಕೊಟ್ಟು ರಶೀದಿ ಪಡೆದುಕೊಳ್ಳಿ. ಶ್ರೀ ದೇವರಿಗೆ ಸಲ್ಲಿಸುವ ಸೇವೆಗಳಿಗೆ ನಿಶ್ಚಿತ ಹಣ ಕೊಟ್ಟು ಸೇವಾ ಕೌಂಟರ್ನಲ್ಲಿ ರಶೀದಿ ಪಡೆದುಕೊಳ್ಳಿ.